ಇನ್ನು ಪುತ್ರನಿಗೆ ಟಿಕೆಟ್ ತಪ್ಪಿದ್ದಕ್ಕೆ ಕೆಎಸ್ ಈಶ್ವರಪ್ಪನವರು ಈಗ ಆಲ್ರೆಡಿ ಬಂಡಾಯ ಎದ್ದಿದ್ದಾರೆ. ಮೊನ್ನೆ ಆ ವಿಚಾರವನ್ನ ಅವರು ಕೂಡ ಸ್ಪಷ್ಟಪಡಿಸಿದ್ದಾರೆ ಟಿವಿ9 ಜೊತೆ ಮಾತನಾಡ್ತಾ. ಈಗ ಅವರ ಬಂಡಾಯ ಶಮನಕ್ಕೆ ಹರಸಾಹಸವನ್ನ ಪಡಲಾಗ್ತಾ ಇದೆ. ಈಶ್ವರಪ್ಪನವರ ನಿವಾಸಕ್ಕೆ ಶಾಸಕ ಅರಗ ಜ್ಞಾನೇಂದ್ರ ಭೇಟಿ ಕೊಟ್ಟಿದ್ದಾರೆ. ಅರಗ ಜ್ಞಾನೇಂದ್ರ ಅವರನ್ನ ಹೈಕಮಾಂಡ್ ಕಳಿಸ್ಕೊಟ್ಟಿದೆ. ಅರಗ ಜ್ಞಾನೇಂದ್ರ ಜೊತೆಗೆ ಇಬ್ರು ನಾಯಕರುಗಳು ಕೂಡ ಭೇಟಿ ಕೊಟ್ಟಿದ್ದಾರೆ. ಶಿವಮೊಗ್ಗದ ಮಲ್ಲೇಶ್ವರ ನಗರದಲ್ಲಿರುವಂತಹ ಈಶ್ವರಪ್ಪನವರ ಮನೆಗೆ ಅರಗ ಜ್ಞಾನೇಂದ್ರ ಈಗ ಹೋಗಿ ಭೇಟಿ ಕೊಟ್ಟಿದ್ದಾರೆ. ನಾಳೆ ಶಿವಮೊಗ್ಗಕ್ಕೆ ಪ್ರಧಾನಿ ಮೋದಿ ಬೇರೆ ಆಗಮಿಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಈಶ್ವರಪ್ಪನವರ ಬಂಡಾಯವನ್ನ ಹೇಗಾದ್ರೂ ಶಮನ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಿಜೆಪಿ ಪ್ರಯತ್ನ ಮಾಡ್ತಾ ಇದೆ. ನಾಳೆ ನೀವು ಮೋದಿ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಆಹ್ವಾನವನ್ನ ಕೂಡ ಕೊಡಲಾಗ್ತಾ ಇದೆ ಅನ್ನುವಂಥ ಸಂಗತಿ ತಿಳಿದು ಬರ್ತಾ ಇದೆ. ಈಗ ಇವರು ಸಂಧಾನ ಮಾಡೋಕೆ ಹೋದಂಥ ಸಂದರ್ಭದಲ್ಲಿ ಯಾವ್ಯಾವ ರೀತಿಯಾಗಿ ಸಮಾಧಾನ ಮಾಡ್ಬೋದು? ಒಂದು MLC ಟಿಕೆಟ್ ಕೊಡುವಂಥ ವಿಚಾರವಾದಂಥ ಭರವಸೆ ಕೊಡ್ಬೋದು. ಅಪೂರ್ವ ರಮೇಶ್ ಸ್ಟ್ರೀಟ್ ಫುಡ್ ಬಿಸ್ನೆಸ್ ನಿಂದ ದಿನಕ್ಕೆ 11,000 ರೂಪಾಯಿ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಮತ್ತೆ ಮೋದಿಯನ್ನ ಪ್ರಧಾನಿ ಮಾಡಬೇಕಾದಂಥ ನಿಟ್ಟಿನಲ್ಲಿ ನಿಮ್ಮ ಸಹಕಾರ ಬೇಕು ಅಂತ ಸಹಜವಾಗಿ ಕೇಳ್ಕೊಳ್ಬೋದು. ಈ ಥರ ಅಂತ ಭಾಳಷ್ಟು ಪ್ರಯತ್ನಗಳು ಬೇರೆ ಬೇರೆ ವಿಚಾರಗಳ ಮೇಲೆ ನಡೆಯುತ್ತೆ. ಬಟ್ ಈಶ್ವರಪ್ಪನವರು ಒಪ್ತಾರಾ ಅದೀಗಿರುವಂತಹ ಪ್ರಶ್ನೆ. ಮೊನ್ನೆ ಟಿವಿ9 ಜೊತೆಗೆ ಮಾತನಾಡುವಂಥ ಸಂದರ್ಭದಲ್ಲೂ ಕೂಡ ಅವರು ಭಾಳ ಅಚಲವಾದಂಥ ವಿಶ್ವಾಸದಲ್ಲಿದ್ದರು. ಇಲ್ಲ, ನಾನು ಈ ಬಾರಿ ಕಂಟೆಸ್ಟ್ ಮಾಡ್ತೀನಿ ಅನ್ನುವಂಥ ವಿಚಾರ, ಗೆಲುವಿಗಾಗಿನೇ ನಾನು 100% ಪ್ರಯತ್ನ ಮಾಡ್ತೀನಿ ಅನ್ನುವಂಥದ್ದನ್ನ ಹೇಳ್ತಾ ಇದ್ರು. ಆದರೆ ರೆಬೆಲ್ ಆಗಿರುವಂತ ಈಶ್ವರಪ್ಪನವರನ್ನ ಸಂಧಾನ ಮಾಡುವಂತ ನಿಟ್ಟಿನಲ್ಲಿ ಬೆಳಬೆಳಗ್ಗೆ ಇವತ್ತು ಬಿಜೆಪಿಯ ಕೆಲ ನಾಯಕರು ಅವರ ನಿವಾಸಕ್ಕೆ ಹೋಗಿದ್ರು. ಮತ್ತೆ ವಿಫಲ ಆಗಿದೆ ಸಂಧಾನ. ಕೆಎಸ್ ಈಶ್ವರಪ್ಪನವರ ಮನವೊಲಿಸೋದಕ್ಕೆ ಶಾಸಕ ಅರಗ ಜ್ಞಾನೇಂದ್ರ ಫೇಲ್ ಆಗಿದ್ದಾರೆ. ಪುತ್ರನಿಗೆ ಟಿಕೆಟ್ ತಪ್ಪಿದ್ದಕ್ಕೆ ಈಶ್ವರಪ್ಪನವರು ಬಂಡಾಯದ ಬಾವುಟವನ್ನ ಹಾರಿಸಿದ್ರು. ಯಾವುದೇ ಪ್ರತಿಕ್ರಿಯೆಯನ್ನ ನೀಡದೆ ಅರಗ ಜ್ಞಾನೇಂದ್ರ ಅವರು ಕೂಡ ತೆರಳಿದ್ದಾರೆ. ನಾಳೆ ಶಿವಮೊಗ್ಗಕ್ಕೆ ಪ್ರಧಾನಿ ಮೋದಿ ಬರ್ತಾ ಇದ್ದಾರೆ. ನಾಳಿನ ಮೋದಿ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಆಹ್ವಾನ ಕೊಡುವಂತ ನಿಟ್ಟಿನಲ್ಲಿ ಹೋಗಿದ್ರು. ಆದರೆ ಅರಗ ಜ್ಞಾನೇಂದ್ರ ಅವರ ಮನವಿಗೆ ಕೆಎಸ್ ಈಶ್ವರಪ್ಪನವರು ಸ್ಪಂದಿಸಲಿಲ್ಲ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಯಾವ ರೀತಿಯಾಗಿ ಅಂತಂದ್ರೆ ಅರಗ ಜ್ಞಾನೇಂದ್ರ ಅವರು ಹೊರಗೆ ಬಂದಂತ ನಂತರದಲ್ಲಿ ಪ್ರತಿಕ್ರಿಯೆಯನ್ನು ಕೂಡ ಕೊಡದೆ ಅಲ್ಲಿಂದ ಹೊರಟೋದ್ರು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅಂಥದ್ದೇನಾಯ್ತು ಹಾಗಾದ್ರೆ ಒಳಗೆ? ಬಸವರಾಜ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಡೀಟೇಲ್ಸ್ ಅನ್ನ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಶಿವಮೊಗ್ಗದಿಂದ ಜಾಯಿನ್ ಆಗ್ತಾ ಇದ್ದಾರೆ. ಬಸವರಾಜ್, ಒಳಗಡೆ ಹೋದಂತ ಸಂದರ್ಭದಲ್ಲಿ ಏನಾಗಿದೆ? ಸಂಧಾನಕ್ಕೆ ಯಾವ್ಯಾವ ಸೂತ್ರಗಳನ್ನ ಇವರು ಹೊತ್ತು ಹೋಗಿದ್ರು? ಹೊರಗಡೆ ಪ್ರತಿಕ್ರಿಯೆನೂ ಕೂಡ ಕೊಡದೆ ಹೋಗಿದ್ದಾರೆ ಅಂತಂದ್ರೆ ಏನಾಗಿದೆ ಒಳಗಡೆ ಹಾಗಾದ್ರೆ ಬಸವರಾಜ್? ಮಾಲ್ತೇಶ್, ನೀವು ನೋಡ್ತಾ ಇರ್ಬೋದು, ಕಳೆದ ಒಂದು ವಾರದಿಂದ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಸಂಪರ್ಕಕ್ಕೆ ಯಾವ ರೀತಿಯಾಗಿ ಒಂದು ಬೆಳವಣಿಗೆ, ರಾಜಕೀಯ ಬೆಳವಣಿಗೆ ಆಗ್ತದೆ ಅಂತ ಹೇಳಿ ಇವತ್ತು ಕೂಡ ಬೆಳಗ್ಗೆ ಕೂಡ ಅಂದರೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಈಶ್ವರಪ್ಪ ಅವರು ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಲಿಕ್ಕೆ ಈಗಾಗಲೇ ಮುಂದಾಗಿದ್ದಾರೆ, ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಹಾಗಾಗಿ ನಿನ್ನೆಂದು ಕೂಡ ಈಶ್ವರಪ್ಪರು ಕೂಡ ತಮ್ಮ ಬೆಂಬಲಿಗರ ಸಭೆ ಮಾಡ್ತಿದ್ದಾರೆ, ತಮ್ಮ ಆಪ್ತರ ಜೊತೆ ಭೇಟಿ ಆಗ್ತಿದ್ದಾರೆ. ಮತ್ತು ಶಿವಮೊಗ್ಗ ಸೇರಿದಂತೆ ಬೇರೆ ಬೇರೆ ತಾಲೂಕಲ್ಲಿ ಕೂಡ ನಿನ್ನೆ ಈಶ್ವರಪ್ಪನವರು ಭೇಟಿ ಕೊಟ್ಟು ಬಂದ್ದಾರೆ. ಇವತ್ತು ಬೆಳಗ್ಗೆನೇ ಶಿವಮೊಗ್ಗದಲ್ಲಿರುವಂಥ ಈಶ್ವರಪ್ಪರ ನಿವಾಸಕ್ಕೆ ಬಿಜೆಪಿಯ ನಾಯಕರಾದ ಅರಗ ಜ್ಞಾನೇಂದ್ರ ಆಗಿರ್ಬೋದು, ಮತ್ತು MLC ರವಿಕುಮಾರ್ ಆಗಿರ್ಬೋದು, ಮತ್ತು DS ಅರುಣ್ ಅವರು ಕೂಡ ಬಿಜೆಪಿ MLC ಆಗಿದ್ದಾರೆ. ಈ ಮೂವರು ಕೂಡ ಈಶ್ವರಪ್ಪರ ಮನೆಗೆ ಬಂದರು. ಸುಮಾರು 1 ಗಂಟೆಗಳ ಕಾಲ ಈಶ್ವರಪ್ಪರ ಜೊತೆ ಚರ್ಚೆ ಮಾಡಿದರು. ಅಂದರೆ ಏನು ಲೋಕಸಭಾ ಕ್ಷೇತ್ರ ಸಂಪರ್ಕಕ್ಕೆ ಹಾವೇರಿ ಟಿಕೆಟ್ ವಿಚಾರವಾಗಿ ಹೇಗೆ ಈಶ್ವರಪ್ಪ ಪುತ್ರ ಕಾಂತೇಶ್ ಟಿಕೆಟ್ ಕೈ ತಪ್ಪಿತು, ಅದರ ನಂತರ ಪಕ್ಷದಲ್ಲಿ ಸಾಕಷ್ಟು ಏನು ಬೆಳವಣಿಗೆ ಆಯಿತು. ಆ ಟಿಕೆಟ್ ತಪ್ಪಿಸಲು ನೇರವಾಗಿ ಹೊಣೆ ಮಾಡಿದ್ದು ಈಶ್ವರಪ್ಪ ಅವರು ಯಡಿಯೂರಪ್ಪರನ್ನ. ಹಾಗಾಗಿ ಯಡಿಯೂರಪ್ಪರ ಮೂಲಕವಾಗಿ ಈ ಮೂವರು ಕೂಡ ಸಂಧಾನಕ್ಕೆ ಬಂದಿದ್ದರು. ಅಂದರೆ ಇಲ್ಲಿ ಮುಖ್ಯವಾಗಿ ಅಂದರೆ ನಾಳೆ ಶಿವಮೊಗ್ಗಕ್ಕೆ ನರೇಂದ್ರ ಮೋದಿ ಅವರು ಬರ್ತಾ ಇದ್ದಾರೆ. ಬಹಿರಂಗ ಸಭೆ ಕಾರ್ಯಕ್ರಮ ಇದೆ, ಲಕ್ಷಾಂತರ ಜನ ಸೇರಿದ್ದಾರೆ. ಹಾಗಾಗಿ ಈ ಸಂದರ್ಭದಲ್ಲಿ ಕೂಡ ಈಶ್ವರಪ್ಪರು ಆ ಕಾರ್ಯಕ್ರಮ ಭಾಗವಹಿಸಬೇಕಾಗಿದೆ, ಒಂದು ಸಂದೇಶವನ್ನು ಕಾರ್ಯಕರ್ತರಿಗೆ ರವಾನಿಸಬೇಕಾಗಿದೆ. ಹಾಗಾಗಿ ಈಶ್ವರಪ್ಪರ ಜೊತೆ ಸಂಧಾನ ಮಾಡಬೇಕು, ಅವ್ರನ್ನ ವಾಪಸ್ ಮತ್ತೆ ಬಿಜೆಪಿ ಕರೆತರಬೇಕು, ಏನು ಬಂಡಾಯ ಅಭ್ಯರ್ಥಿ ಏನು ಘೋಷಣೆ ಮಾಡಿದರೆ ಅದರಿಂದ ವಾಪಸ್ ಪಡೆಯಬೇಕಂತ ಸಾಕಷ್ಟು ಚರ್ಚೆ ಕೂಡ ಆಯಿತು. ಆದರೆ ಈಶ್ವರಪ್ಪನವರು ಬಿಗಿಪಟ್ಟು ಹಿಡಿದಿದ್ದಾರೆ. ಮೊದಲು ಹಾವೇರಿ ಟಿಕೆಟ್ ವಿಚಾರವಾಗಿ ಟಿಕೆಟ್ ತಪ್ಪಲು ಕಾರಣವೇನು, ಆ ಸಮಸ್ಯೆ ನನಗೆ ಮೊದಲು ಬಗೆಹರಿಸಬೇಕಾಗಿದೆ. ಜೊತೆಗೆ ಬಿಜೆಪಿ ಪಕ್ಷದಲ್ಲಿರುವಂಥ ಏನು ವಾತಾವರಣ ಇದೆ, ಆ ವಾತಾವರಣ